ನಾನು ಫಸ್ಟ್ ಹಾಡು ಬಗ್ಗೆ ಹೇಳ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಹಾಡನ್ನ ಕೇಳಿಸ್ಕೊತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಲಿರಿಕ್ಸ್ ಬರ್ತಿದ್ದೀರಾ ಸರ್. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ. ಯಾಕಂದರೆ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಕನ್ಫ್ಯೂಸ್ ಆಗಿರ್ತಾರೆ. ನಾವು ಒಂದು ಇವೆಂಟ್ಗೆ ಹೋಗಿದ್ವಿ, ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಥರ ನಡೀತಾ ಇತ್ತು. ಅಲ್ಲಿ 5 ನಿಮಿಷ ಮಾತ್ರ ನಮ್ಮಿಬ್ಬರದು ಕಾನ್ವರ್ಸೇಷನ್ ಇತ್ತು. ಅದು ಅವರು ಇನ್ನೂ ನೆನೆಸ್ಕೊಂಡಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಆ್ಯಂಡ್ ಹಾಡು ನಂಗೆ ತುಂಬಾ ಇಷ್ಟ ಆಗಿದೆ ಪ್ರೇಕ್ಷಕರಾಗಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನನ್ನ ಪಾತ್ರದ ಹೆಸರು ಇಂದು ಮತ್ತೆ ಶಂಕರದು ಕಾಂಬಿನೇಷನ್ ತುಂಬ ಹೀರೋ ಹೀರೋಯಿನ್, ಇವ್ರು ಹೇಳ್ದಂಗೆ ಹೀರೋ ಹೀರೋಯಿನ್ ಕಾಂಬಿನೇಷನೇ ಅಲ್ಲ. ತುಂಬ ಎಮೋಷನ್ಸ್ ಬರ್ತವೆ ಸಿನಿಮಾ ಅಲ್ಲಿ. ಎಷ್ಟು ತುಂಬ ಎಲ್ಲರೂ ನಗಾಡೋವಂಥ ಸಿಚುವೇಶನ್ ಆಗಿರುತ್ತೆ. ಆದರೆ ನಮ್ಮಿಬ್ಬರಿಗೆ ಅಷ್ಟೇ ಇರಿಟೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು ಸಿಚುವೇಶನಲ್ಲಿ ಎಲ್ಲರೂ 100% ಆಡ್ತಾರೆ ಅನ್ಕೋತೀನಿ. ಈ ಸಿನಿಮಾಲ್ಲಿ ಸೀನ್ಸ್ ಇವೆ. ಒಂದೊಂದು ಸೀನಲ್ಲಿ ಹೇಗಿದೆ ಅಂದರೆ, ರಾಕಿ ಅವರು ಸುಮ್ಮನೆ ನಿಂತಿರ್ತಾರೆ ಸ್ಕ್ರೀನ್ ಮುಂದೆ, ನಾನು ಬ್ಯಾಕ್ಗ್ರೌಂಡಲ್ಲಿ ಇರ್ತೀನಿ, ರಾಕೇಶ್ ಅವರು. ಆ್ಯಂಡ್ ಅವರು ಸುಮ್ಮನೆ ನಿಂತಿರ್ತಾರೆ, ಆದರೆ ಅಷ್ಟೇ ಇಮೋಷನ್ ತೋರಿಸ್ತಾ ಇರ್ತಾರೆ. ಅವ್ರ ಎಕ್ಸ್ಪ್ರೆಷನ್ಸ್ ಹಂಗಿವೆ. ಏನು ಒಂದು ಮಾತು ಆಡಲ್ಲ, ಡೈಲಾಗ್ ಏನೂ ಇಲ್ಲ, ಅಷ್ಟೇ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ. ಆ್ಯಂಡ್ ನನಗೆ ರಾಕೇಶ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ರಘು ಅವರು ಸೆಟ್ಟಲ್ಲಿ ತುಂಬ ಪೇಷಂಟ್ ಆಗಿರ್ತಾರೆ. ಏನಾದರೂ ಗುಂಡಾಗಿ ಒಂಚೂರು ತೊಂದರೆ ಆದ್ರೂ, ಇಲ್ಲ ಪರವಾಗಿಲ್ಲ, AC ಕಾರಲ್ಲಿ ಹೋಗಿ ಕೂರ್ಸೋಣ, ಎಲ್ಲ ಸರಿ ಹೋದ್ಮೇಲೆ ಮತ್ತೆ ಕರ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮ ಎರಡು ಗುಂಡಗಳನ್ನ. ಆ್ಯಂಡ್ ಅವರು ಅಷ್ಟೇ ಚೆನ್ನಾಗಿ ಪೇಷನ್ಸಿಂದ ಏನಾದರೂ ಒಂಚೂರು ಕರೆಕ್ಟ್ ಇಲ್ಲ ಅಂತ ಅನ್ಸಿದ್ರೆ, ಇಲ್ಲ ವೇಟ್ ಮಾಡೋಣ ಅಂತ ವೇಟ್ ಮಾಡಿಸಿ ಕೆಲಸ ಮಾಡಿಸ್ಕೋತಾ ಇದ್ರು. ಆ್ಯಂಡ್ ಸ್ವಾಮಿ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದರೆ ಈ ನಾಯಿಗಳ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಎಲ್ಲ 1 ಟೇಕ್ 2 ಟೇಕ್ ಆರ್ಟಿಸ್ಟ್ ಇಲ್ಲಿರೋದು. ಆ್ಯಂಡ್ ತನ್ವಿಕ್ ಅವ್ರ ಬಗ್ಗೆ ಹೇಳಬೇಕು. ಈ ಹಾಡಲ್ಲಿ ನಿಮಗೆ ಅಷ್ಟು ಇದು ವಿಜುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇಲ್ಲ, ಆದರೆ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಬ್ಯೂಟಿಫುಲ್ ವಿಜುವಲ್ಸ್ ಕೊಟ್ಟಿದ್ದಾರೆ ತನ್ವಿಕ್ ಅವರು. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ರಘು ಅವ್ರ ಜೊತೆ ನಾನೊಂದು ಡಾನ್ಸ್ ಕೊರಿಯೋಗ್ರಫಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಸಾಂಗ್ ಆಚೆ ಬಂದಿದೆ, ಹುಕ್ ಸ್ಟೆಪ್ನೂ ಇದೆ. ಆ್ಯಂಡ್ ಸಾಂಗ್ ನಂಗೆ ತುಂಬಾ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ನಮ್ಮ ಸಿನಿಮಾ ಇದೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಮೊದಲನೇ ಬಾರಿಗೆ ನಾಯಿ ಜೊತೆ ಕೆಲಸ ಮಾಡ್ತಿದ್ದೀನಿ. ತುಂಬ ಕೆಲಸ ಇತ್ತು, ಆದರೆ ಆ ಕೆಲಸ ಏನು ಗೊತ್ತೇ ಆಗಿರಲಿಲ್ಲ, ಅಷ್ಟು ಕೆಲಸ ಇದೆ ಅಂತ. ಎಷ್ಟೇ ಸುಸ್ತಾದ್ರೂ ಮತ್ತೆ ನೆಕ್ಸ್ಟ್ ದಿನ ಬಂದು ಕೆಲಸ, ಬಿಕಾಸ್ ಪಪೀಸ್ ಜೊತೆ ಜಾಸ್ತಿ ನನಗೆ ಕೆಲಸ ಇದ್ದಿರೋದು ರಾದರ್ ದ್ಯಾನ್ ಅಡಲ್ಟ್ ಡಾಗ್ಸ್. ಅಷ್ಟೇ ಖುಷಿ ಆಗ್ತಾ ಇತ್ತು. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ಪೆಟ್ಲ ಬಡ್ಡೆ ನಮ್ಮ ಮನೆಯಲ್ಲಿ ಒಂದು ಜರ್ಮನ್ ಶೆಪರ್ಡ್ ಇದೆ.